ಎಲ್ಲರಿಗೂ ನಮಸ್ಕಾರ. ರಕ್ಷಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಆನಿಯನ್ ಪಕೋಡ ಮಾಡಿದ್ದೀವಿ. ನೋಡಿ, ಈ ಥರ ಮಾಡಿದ್ದೀವಿ. ನೀವು ಒಂದ್ಸಲ ಮಾಡಿ ನೋಡಿ. ಮಳೆ ಬರೋ ಟೈಮಲ್ಲಿ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ತಿನ್ನಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅನ್ನಿಸ್ತಲ್ಲ, ಅದಕ್ಕೆ ಮಾಡಿದ್ದೀವಿ. ನಾವು ಕೂಡ ನೋಡಿ ಮಳೆ ಬರ್ತಾ ಇತ್ತು, ಅದಕ್ಕೆ ಮಾಡಿದ್ದೀವಿ. ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಎರಡು ದೊಡ್ಡ ಈರುಳ್ಳಿ ತಗೊಂಡು ಉದ್ದಕ್ಕೆ ಹಚ್ಕೊಂಡಿದ್ದೀವಿ, ಕಟ್ ಮಾಡ್ಕೊಂಡಿದ್ದೀವಿ. 4 ಹಸಿಮೆಣಸಿನಕಾಯಿ ತಗೊಂಡಿದ್ದೀವಿ, ಅದ್ರ ಜೊತೆ ಫ್ರೈ ಮಾಡಿ ತಿನ್ನಕ್ಕೆ. ಜಾಸ್ತಿ ದಿನ ಜಾಸ್ತಿ ತಗೋಬೇಕು. ಸ್ವಲ್ಪ ಖಾರದ ಪುಡಿ ತಗೊಂಡಿದ್ದೀವಿ. ಸ್ವಲ್ಪ ಕರಿಬೇವು ತಗೊಂಡಿದ್ದೀವಿ. ಅಜ್ವಾನ್ ಸ್ವಲ್ಪ ತಗೊಂಡಿದ್ದೀವಿ, ಮತ್ತೆ ಉಪ್ಪು ಸ್ವಲ್ಪ ತಗೊಂಡಿದ್ದೀವಿ. ರುಚಿಗೆ ಅಷ್ಟು ಉಪ್ಪು ಹಾಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೇಕು. ಮನೇಲಿ ಬೀಸಿರೋಂಥ ಕಡಲೆ ಹಿಟ್ಟಿದು. ಎಷ್ಟು ಬೇಕು ಅಷ್ಟು ತಗೋಬೇಕು. ನಾವು ಸ್ವಲ್ಪ ಜಾಸ್ತಿ ತಗೊಂಡು ತೋರ್ಸಕ್ಕೆ ಅಂತ. ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀವಿ. ಖಾರದ ಪುಡಿ ಹಾಕೋತಾ ಇದ್ದೀವಿ. ಹಂಗೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನೋಡಿ. ತಿಂಬಿಟ್ಟು ಸ್ವಲ್ಪ ಅಜ್ವಾನ್ ಮತ್ತು ಉಪ್ಪು ಕೂಡ ಹಾಕ್ಕೋತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಿಡಿ ಬಿಡಿಯಾಗಿ ಆಗಬೇಕು, ಇಲ್ಲಾಂದರೆ ಒಂಥರ ಗಟ್ಟಿಯಾಗಿ ಮುದ್ದೆ ಮುದ್ದೆ ಆಗಿರುತ್ತೆ ಅಂತ. ಸ್ವಲ್ಪ ನೀರು ಹಾಕೋತಾ ಇದ್ದೀವಿ. ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ. ಕಡಲೆ ಹಿಟ್ಟು ಹಾಕೋತಾ ಇದೆ ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಸ್ವಲ್ಪ ಜಾಸ್ತಿ ಗಟ್ಟಿನೂ ಇರ್ಬಾರ್ದು, ಜಾಸ್ತಿ ಅಳಕಾಗೂ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ನೀರು ಹಾಕೋತಾ ಇದ್ದೀವಿ. ಮಿಕ್ಸ್ ಮಾಡಿ ಜಾಸ್ತಿ ಒತ್ತಿ ಇಡಬಾರ್ದು, ಹಂಗೆ ಬೇಗ ಮಾಡಿಬಿಡ್ಬೇಕು. ಇಲ್ಲಾಂದರೆ ಎಲ್ಲ ನೀರು ಈರುಳ್ಳಿ ಇರುತ್ತಲ್ಲ, ಸ್ವಲ್ಪ ನೀರಾಗಿ ಬಿಡುತ್ತೆ ಎಲ್ಲ. ಹಿಂಗೆ ಎಣ್ಣೆ ಫ್ರೈ ಮಾಡೋಕ್ಕಿಟ್ಟು ಈ ಥರ ಕಲಿಸ್ಕೋಬೇಕು. ನೋಡಿ ನೋಡಿ ಹಾಕೊಳ್ಳಿ, ಸ್ವಲ್ಪ ಹಿಟ್ಟು ನೀರು ಎಲ್ಲ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಕಾಯಕ್ಕಿಟ್ಟು ನೋಡಿ ಇವಾಗ ಹಾಕ್ತಾ ಇದ್ದೀವಿ. ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕ್ಬೇಕು ಈರುಳ್ಳಿ, ಇಲ್ಲಾಂದರೆ ಮುದ್ದೆ ಮುದ್ದೆಯಾಗಿ ಒಂಥರ ಗಟ್ಟಿ ಆಗುತ್ತೆ. ಮೀಡಿಯಮ್ ಉರಿಕಿನ್ನ ಸ್ವಲ್ಪ ಜಾಸ್ತಿ ಇಡಬೇಕು, ಯಾಕಂದರೆ ಈರುಳ್ಳಿ ಇರುತ್ತಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಅಂತ. ಆಮೇಲೆ ಸ್ವಲ್ಪ ತಿರುಗಿಸ್ಕೊಂಡು
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಜಾಸ್ತಿ ಉರಿದ್ರೆ ಸಾಕು, ಜಾಸ್ತಿ ಲೋ ಫ್ಲೇಮಲ್ಲೂ ಬೇಡ, ಜಾಸ್ತಿ ಹೈ ಫ್ಲೇಮಲ್ಲೂ ಬೇಡ. ಮೀಡಿಯಂ ಫ್ಲೇಮ್ ಸ್ವಲ್ಪ ಜಾಸ್ತಿ ಇರಬೇಕು ರೀ, ಮಾಡಿಕೊಂಡು ಚೆನ್ನಾಗಿರುತ್ತೆ. ಮಳೆ ಬರೋ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ತಲ್ಲ, ಮಧ್ಯಾಹ್ನ ಸ್ನ್ಯಾಕ್ಸ್ಗೂ ಆಗುತ್ತೆ. ಯಾವಾಗಾದ್ರೂ ತಿನ್ನಬೇಕು ಅಂದರೆ ಸ್ವಲ್ಪ ಈಸಿಯಾಗಿದೆ ಮಾಡೋಕ್ಕೆ. ಯಾವ ಥರ ಅಂತ ಹಾಗೆ ಹಸಿಮೆಣಸಿಕಾಯಿ ಭೀ ಹಾಕೋತಾ ಇದ್ದೀವಿ. ಅದ್ರ ಜೊತೆ ತಿನ್ನಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಇದ್ದೀವಿ. ನೋಡಿ ಯಾವ ಥರ ಬಂತು ಅಂತ. ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ವರೆಗೂ ಬಂದಿದೆ. ಅದೇ ಥರ ಅದೇ ಥರ ಹಾಕೋತಾ ಇದ್ದೀವಿ ಬಿಡಿ ಬಿಡಿಯಾಗಿ. ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಎಲ್ಲರ ಮನೆಯಲ್ಲಿ ಈರುಳ್ಳಿ ಅಂತ ಇದ್ದೇ ಇರುತ್ತೆ. ಇದಕ್ಕಿಂತ ಜಾಸ್ತಿ ಏನು ಐಟಮ್ ಬೇಕಾಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಕ್ಕೂ. ಮತ್ತು ಇದೇ ಥರ ಚೆನ್ನಾಗೆಲ್ಲ ಬಿಟ್ಕೋಬೇಕು, ಸ್ವಲ್ಪ ಬಿಡಿಯಾಗಿ ಬಿಟ್ಕೋಬೇಕು. ಸ್ವಲ್ಪ ಕರಿಬೇವು ಕೂಡ ಫ್ರೈ ಮಾಡ್ಕೊಂಡು ತಗೋಬೇಕು. ತಿನ್ನುವಾಗ ಕರಿಬೇವು ಬಾಯಲ್ಲಿ ಸಿಕ್ಕರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಗೊತ್ತಾಯಿದೆ. ನೋಡಿ ಯಾವ ಥರ ಬಂತು ಅಂತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಂಗೆ ಬಂತು ಅಂತ ಹೇಳಿ. ಅದೇ ರೀತಿ ಲೈಕ್ ಕೂಡ ಮಾಡಿ. ಧನ್ಯವಾದಗಳು.